ಪೊಲೀಸ್ ಇಲಾಖೆಯಲ್ಲಿ ಪೊಳಗಿ ಕಳ್ಳರನ್ನ ಬೆನ್ನಹತ್ತಿ ಹಿಡಿಬೇಕಾದಂತ ಪೊಲೀಸೇ ಈ ದರೋಡೆಯಲ್ಲಿ ಸ್ಕೆಚ್ ಹಾಕಿ ಏನಾಗತ್ತೆ ಏನಾಗಲ್ಲ ಅನ್ನೋದು ಆತನಿಗೆ ಗೊತ್ತಿತ್ತು. ಹಾಗಾಗಿ ಐನಾತಿ ಅಣ್ಣಪ್ಪ ಮಾಡಿದಂತ ಸ್ಕೆಚ್ ಸಿಎಂಎಫ್ಸ್ ನ ಮಾಜಿ ಸಿಬ್ಬಂದಿ ಸಾಥ್ ಕೊಡ್ತಾರೆ. ಸಿಎಂಎಫ್ಸ್ ನಲ್ಲಿ ಹಿಂದೆ ಕೆಲಸ ಮಾಡಿದ್ದ ಝೇವಿಯರ್ ಜೊತೆ ಕೈ ಜೋಡಿಸಿದ್ದ ಅಣ್ಣಪ್ಪ ಇಬ್ರು ಕೂತ್ಕೊಂಡು ದರೋಡೆಯ ವ್ಯೂಹವನ್ನ ಹೆಣೆದಿದ್ರು. ಬಾಣಸವಾಡಿ ಹುಡುಗರನ್ನ ಕರೆಸಿ ಡೀಲ್ ಮಾಡಿದ್ರು. ಹಣ ಲೂಟಿಯ ಹೊಣೆಯನ್ನ ಹೊತ್ತಿದ್ದ ಝೇವಿಯರ್, ಕದ್ದ ಹಣ ಶಿಫ್ಟಿಂಗ್ ಜವಾಬ್ದಾರಿ ಅಣ್ಣಪ್ಪಂದು. ಕಂಪ್ಲೀಟ್ ರೂಟ್ ಮ್ಯಾಪ್ ಅನ್ನ ಮಾಡಿದ್ದೇ ಈ ಅಣ್ಣಪ್ಪ. ಲೂಟಿಯಲ್ಲಿ ನೇರವಾಗಿ ಭಾಗಿಯಾಗದ ಅಣ್ಣಪ್ಪ ಝೇವಿಯರ್ ಬಾಣಸವಾಡಿ ಹುಡುಗರ ಮೂಲಕ 7 ಕೋಟಿ ಹಣವನ್ನ ಲೂಟಿ ಮಾಡ್ತಾನೆ. ಬೆಂಗಳೂರಿಂದ ಚಿತ್ತೂರು, ಚಿತ್ತೂರಿನಿಂದ ಚೆನ್ನೈಗೆ ಹಣವನ್ನ ಸಾಗಿಸ್ತಾನೆ. ಆ ಮೂಲಕ ಇವರು ಏನೇ ತಂತ್ರ ಏನೇ ಹೆಣೆದ್ರು ಕೂಡ ಪೊಲೀಸರು, ಕಳ್ಳರು ಚಾಪೆ ಕೆಳಗೆ ನುಗ್ಗಿದ್ರೆ ಪೊಲೀಸರು ರಂಗೋಲಿ ಕೆಳಗೆ ನುಗ್ತಾರೆ ಅನ್ನೋದಕ್ಕೆ ಇವತ್ತು ಈ ಘಟನೆಯಾಗಿ 48 ಗಂಟೆಗಳ ಒಳಗಾಗಿ ಈ ಪ್ರಕರಣದ ಜಾಡು ಹಿಡಿದು ಹೊರಟಂತಹ ಪೊಲೀಸರು ಈ ಪ್ರಕರಣದಲ್ಲಿ ಯಾರಿದ್ದಾರೆ, ಯಾರ ಕೈವಾಡ ಇದೆ, ಯಾರು ಸ್ಕೆಚ್ ಹಾಕಿದ್ರು, ಎಲ್ಲಿಂದ ಎಲ್ಲಿಗೆ ಹೋದ್ರು, ನೀವು ನಂಬ್ತಿರೋ ಬಿಡ್ತಿರೋ ಸುಮಾರು 2000 ಸಿಸಿಟಿವಿ ಕ್ಯಾಮೆರಾಗಳನ್ನ ಪೊಲೀಸರು ಪರಿಶೀಲನೆ ಮಾಡಿದ್ದಾರೆ. 2000 ಸಿಸಿಟಿವಿ ಕ್ಯಾಮೆರಾ. 5 ತಂಡಗಳು ಈ ಕಾರ್ಯಾಚರಣೆಯ ಭಾಗವಾಗಿತ್ತು. ಕರ್ನಾಟಕದ ಪೊಲೀಸರು ಅಂತ ಹೇಳಿದ್ರೆ ಸುಮ್ಮನೆ ಅಲ್ಲ. ಕರ್ನಾಟಕದ ಪೊಲೀಸರು ತಾಕತ್ತೇನು ಅಂತ ಹೇಳಿದ್ರೆ ಇವತ್ತು ತೋರಿಸಿದ್ದಾರೆ. ಹಾಡ ಹಗಲೇ ಮಠ ಮಧ್ಯಾಹ್ನವೇ ಸಿಎಂಎಸ್ ವೆಹಿಕಲ್ ನಲ್ಲಿ ಹಣ ತುಂಬಿಕೊಂಡು ಎಚ್ಡಿಎಫ್ಸಿ ಬ್ಯಾಂಕ್ನಿಂದ ಗೋವಿಂದಪುರಕ್ಕೆ ಹೊರಟಂತ ಆ ವೆಹಿಕಲ್ ಅನ್ನ ಇವರು ಹೇಗೆ ಇನೋವಾ ಕಾರ್ನಲ್ಲಿ ಕರ್ನಾಟಕ ಸರ್ಕಾರ ಅಂತಂತ ಇರುವಂತ ಬೋರ್ಡು ಜೊತೆಗೆ ಯಾವುದೋ ಫೇಕ್ ನಂಬರ್ ಪ್ಲೇಟ್ ಅನ್ನ ಬಳಸ್ಕೊಂಡು ಇವರು ಕನ್ನ ಹಾಕಿದ್ರಲ್ಲ ಹಣವನ್ನ, ಅದರ ಜಾಡನ್ನ ಹಿಡಿದು ಪೊಲೀಸರು ಕಾರ್ಯಾಚರಣೆ ಮಾಡಿದ್ದೆ ರಣರೋಚಕ. ಹೆಚ್ಚಿನ ಮಾಹಿತಿಯೊಂದಿಗೆ ನಮ್ಮ ಪ್ರತಿನಿಧಿ ಅಭಿಷೇಕ್ ಜೈಶಂಕರ್ ನೇರ ಸಂಪರ್ಕದಲ್ಲಿದ್ದಾರೆ. ಅಭಿಷೇಕ್, ಕಾರ್ಯಾಚರಣೆ 48 ಗಂಟೆ ಒಳಗಡೆ ಸುಖಾಂತ್ಯ ಕಂಡಿದೆ. ಹೇಗಿತ್ತು ಈ ರೋಚಕ ಕಾರ್ಯಾಚರಣೆ? ಪೊಲೀಸರು ಹೇಗೆಲ್ಲ ಹುಡುಕಾಡಿದ್ರು, ಕೊನೆಗೆ ಹೇಗೆ ಸಿಕ್ಕಿಬಿದ್ರು ಈ ಡಕಾಯಿತರು? ಅಭಿಷೇಕ್. ಈಗಾಗಲೇ ಏನು 2 ರಾಜ್ಯಗಳ ಬಾರ್ಡರ್ಗಳಲ್ಲಿ ಪೊಲೀಸರು ನಿರಂತರವಾಗಿ ಒಂದು ಕಾರ್ಯಾಚರಣೆ ನಡೆಸುವಂತಹ ಒಂದು ಕೆಲಸಗಳನ್ನು ಕೂಡ ಮಾಡಿದ್ರು. ಮೊದಲನೇದಾಗಿ ಝೇವಿಯರ್ ಅನ್ನುವಂತಹ ವ್ಯಕ್ತಿ ಏನಿದ್ದಾನೆ ಆತನ ಒಂದಷ್ಟು ಮಾಹಿತಿಯನ್ನ ಪಡೆದುಕೊಂಡಂತಹ ಹಿನ್ನೆಲೆಯಲ್ಲಿ ಅವನಿಗೆ ಲಿಂಕ್ಡ್ ಆಗಿರುವಂತಹ ಮತ್ತೊಬ್ಬ ವ್ಯಕ್ತಿ ಏನಿದ್ದಾನೆ ಅಣ್ಣಪ್ಪ ಅನ್ನುವಂತಹ ಏನು ಹಾಲಿ ಪೊಲೀಸ್ ಡಿಪಾರ್ಟ್ಮೆಂಟ್ ಅಲ್ಲಿ ಇರುವಂತಹ ವ್ಯಕ್ತಿ ಈತ. ಇಬ್ಬರು ಕೂಡ ಈ ಹಿಂದೆಯೇ ಈತ ಬಾಣಸವಾಡಿಯಲ್ಲಿ ಕ್ರೈಮ್ ಡಿಪಾರ್ಟ್ಮೆಂಟ್ ಅಲ್ಲಿ ಇದ್ದಂತಹ ಸಂದರ್ಭದಲ್ಲಿ ಸಹಜವಾಗಿ ಅಲ್ಲಿದ್ದಂತಹ ಒಂದಷ್ಟು ಲೋಕಲ್ ಏನು ವ್ಯಕ್ತಿಗಳೇನಿದ್ದಾರೆ ಅವರ ಜೊತೆ ಸಂಪರ್ಕವನ್ನು ಹೊಂದಿರ್ತಾನೆ. ಮತ್ತು ಈ ಝೇವಿಯರ್ ಏನಿದ್ದಾನೆ ಸಿಎಂಎಸ್ ಕಂಪನಿಯಲ್ಲಿ ಒಂದಷ್ಟು ದಿನಗಳ ಕಾಲ ಕೆಲಸ ಕೂಡ ಮಾಡಿರ್ತಾನೆ, ನಂತರ ಕೆಲಸವನ್ನ ಬಿಟ್ಟಿರ್ತಾನೆ. ಈ ಝೇವಿಯರ್ ಮತ್ತೆ ಈ ಅಣ್ಣಪ್ಪ ಏನಿದ್ದಾನೆ ಇಬ್ಬರು ಕೂಡ ಆಪ್ತರಾಗಿರ್ತಾರೆ. ಸಹಜವಾಗಿಯೇ ಈ ರೀತಿ ಮಾಡ್ತಾರೆ. ಮತ್ತು ಝೇವಿಯರ್ ತನ್ನ ಅಲ್ಲಿದ್ದಂತಹ ಹೇಗೆ ಆಪರೇಟ್ ಆಗ್ತಾ ಇತ್ತು, ಹಣವನ್ನ ಹೇಗೆ ತುಂಬಿಸಲಾಗ್ತಾ ಇತ್ತು, ಯಾವ ಎಟಿಎಂಗಳಿಗೆ ಮತ್ತು ಯಾವ ಮಾರ್ಗದ ಮುಖಾಂತರ, ಅಂದ್ರೆ ಅವ್ರದ್ದು ಒಂದಷ್ಟು ರೂಲ್ಸ್ಗಳೇನಿದೆ, ಒಂದಷ್ಟು ನಿಯಮಗಳೇನಿದೆ ಅದೆಲ್ಲವನ್ನು ಕೂಡ ಈ ಅಣ್ಣಪ್ಪನಿಗೆ ಹೇಳ್ತಾ ಇದ್ದ ಅನ್ನುವಂತಹ ವಿಚಾರಗಳು ಕೂಡ ಸಿಗ್ತಾ ಇರುವಂತದ್ದು. ಈಗ ಸದ್ಯ ಹಣದ ಬಗ್ಗೆ ವಿವರಗಳನ್ನು ಕೊಂಡಂತಹ ಅಣ್ಣಪ್ಪ ಈ ರೀತಿಯಾದಂತಹ ಸ್ಕೆಚ್ಗಳನ್ನ ಹಾಕಿದ್ದಾರೆ ಅನ್ನುವಂಥದ್ದು ಇಲ್ಲಿ ಬೇಸಿಕ್ ಇನ್ವೆಸ್ಟಿಗೇಷನ್ ಗೊತ್ತಾಗ್ತಾ ಇರುವಂತದ್ದು. ಇದಕ್ಕೆ ಸಪೋರ್ಟಿವ್ ಆಗಿ ಮತ್ತು ಇದರ ಮೂಲವಾಗಿ ಅಂದ್ರೆ ಆನ್ ಫೀಲ್ಡ್ ಕೆಲಸವನ್ನ ಮಾಡಿರುವಂತಹ ವ್ಯಕ್ತಿಗಳಂತ ಹೇಳಿದ್ರೆ ರಾಕೇಶ್ ಮತ್ತೆ ರವಿ ಅನ್ನುವಂತಹ ಇಬ್ಬರು ವ್ಯಕ್ತಿಗಳು. ಅಂದ್ರೆ ಅವರು ಆನ್ ಫೀಲ್ಡ್ ಅಲ್ಲಿ ಇದ್ರು. ಇವರು ಈ ಒಂದು ಸ್ಕೆಚ್ ಅನ್ನ ಹಾಕುವಂತಹ ಮುಖಾಂತರ ಈ ದರೋಡೆಗೆ ಪರೋಕ್ಷವಾಗಿ ಮತ್ತೆ ಸಾಥನ್ನು ನೀಡಿದ್ದಾರೆ ಅಂತ ಹೇಳಿ ಈಗಾಗಲೇ ಗೊತ್ತಾಗ್ತಾ ಇರುವಂತದ್ದು. ಒಟ್ಟು 8 ಜನರನ್ನ ಈಗ ಸಿದ್ದಾಪುರ ಪೊಲೀಸರು ತಮ್ಮ ಒಂದು ವಶಕ್ಕೆ ಪಡೆದುಕೊಂಡು ವಿಚಾರಣೆ ನಡೆಸುವಂತಹ ಒಂದು ಕೆಲಸಗಳನ್ನು ಕೂಡ ಮಾಡ್ತಾ ಇದ್ದಾರೆ. ಈಗಾಗಲೇ ವೆಹಿಕಲ್ ಅನ್ನ ಯಾರು ಇವರಿಗೆ ಸಪ್ಲೈ ಮಾಡಿದ್ರು ಆ ಇಬ್ಬರು ವ್ಯಕ್ತಿಗಳು ಸಿಎಂಎಸ್ ನ 4 ಜನ ಅಂದ್ರೆ ನಿನ್ನೆ ವಶಕ್ಕೆ ಪಡೆದುಕೊಂಡಿದ್ದಾರೆ. ಅವರ ವಿಚಾರಣೆಗಳು ಕೂಡ ನಡೀತಾ ಇದೆ. ಮತ್ತು ಝೇವಿಯರ್ ಮತ್ತೆ ಅಣ್ಣಪ್ಪ ಅನ್ನುವಂತಹ ಇಬ್ಬರು ವ್ಯಕ್ತಿಗಳಿಂದ ಒಟ್ಟು 8 ಜನ ವ್ಯಕ್ತಿಗಳನ್ನ ಈಗ ಸದ್ಯದ ಮಟ್ಟಿಗೆ ವಶಕ್ಕೆ ಪಡೆದುಕೊಂಡಿರುವಂತದ್ದು. ಅದರಲ್ಲಿ 5.3 CR ಏನಿದೆ ಆ ಹಣವನ್ನು ಕೂಡ ರಿಕವರಿ ಮಾಡಲಾಗಿದೆ ಅಂತ ಹೇಳಿ ಪೊಲೀಸರ ಒಂದು ಮೂಲಗಳ ಮಾಹಿತಿಯಾಗಿದೆ. ಹೀಗಾಗಿ ಸದ್ಯ ಈ ಆಂಧ್ರ ಮತ್ತೆ ಚೆನ್ನೈ ಬಾರ್ಡರ್ ನಲ್ಲಿ ಈ ಆರೋಪಿಗಳು ಇದ್ರು ಅನ್ನುವಂತಹ ವಿಚಾರಗಳು ಕೂಡ ಗೊತ್ತಾಗ್ತಾ ಇರುವಂತದ್ದು.
ಯುಪಿ Okay. ಏನು ಇದರ ಯುಪಿ ರಾಜ್ಯದ ನಂಬರ್ ಪ್ಲೇಟ್ ಗಳನ್ನ ಅಳವಡಿಸಿ ಅಲ್ಲಿ ಆ ಕಾರಿನ ಮುಖಾಂತರ ಹಣವನ್ನ ಅಭಿಷೇಕ ಮತ್ತೆ ಸಂಪರ್ಕ ಮಾಡ್ತು. ಪೊಲೀಸ್ ಇಲಾಖೆಯಲ್ಲಿ ಪೊಳಗಿ ಕಳ್ಳರನ್ನ ಬೆನ್ನು ಹತ್ತಿ ಹಿಡಿಬೇಕಾದಂತ ಪೊಲೀಸೇ ಈ ದರೋಡೆಯಲ್ಲಿ ಸ್ಕೆಚ್ ಹಾಕಿ ಏನಾಗತ್ತೆ ಏನಾಗಲ್ಲ ಅನ್ನೋದು ಆತನಿಗೆ ಗೊತ್ತಿತ್ತು. ಹಾಗಾಗಿ ಐನಾತಿ ಅಣ್ಣಪ್ಪ ಮಾಡಿದಂತ ಸ್ಕೆಚ್ ಸಿಎಂಎಫ್ಸ್ ನ ಮಾಜಿ ಸಿಬ್ಬಂದಿ ಸಾಥ್ ಕೊಡ್ತಾರೆ. ಸಿಎಂಎಫ್ಸ್ ನಲ್ಲಿ ಹಿಂದೆ ಕೆಲಸ ಮಾಡಿದ್ದ ಝೇವಿಯರ್ ಜೊತೆ ಕೈ ಜೋಡಿಸಿದ್ದ ಅಣ್ಣಪ್ಪ ಇಬ್ರು ಕೂತ್ಕೊಂಡು ದರೋಡೆಯ ವ್ಯೂಹವನ್ನ ಹೆಣೆದಿದ್ರು. ಬಾಣಸವಾಡಿ ಹುಡುಗರನ್ನ ಕರೆಸಿ ಡೀಲ್ ಮಾಡಿದ್ರು. ಹಣ ಲೂಟಿಯ ಹೊಣೆಯನ್ನ ಹೊತ್ತಿದ್ದ ಝೇವಿಯರ್, ಕದ್ದ ಹಣ ಶಿಫ್ಟಿಂಗ್ ಜವಾಬ್ದಾರಿ ಅಣ್ಣಪ್ಪಂದು. ಕಂಪ್ಲೀಟ್ ರೂಟ್ ಮ್ಯಾಪ್ ಅನ್ನ ಮಾಡಿದ್ದೇ ಈ ಅಣ್ಣಪ್ಪ. ಲೂಟಿಯಲ್ಲಿ ನೇರವಾಗಿ ಭಾಗಿಯಾಗದ ಅಣ್ಣಪ್ಪ ಝೇವಿಯರ್ ಬಾಣಸವಾಡಿ ಹುಡುಗರ ಮೂಲಕ 7 ಕೋಟಿ ಹಣವನ್ನ ಲೂಟಿ ಮಾಡ್ತಾನೆ. ಬೆಂಗಳೂರಿಂದ ಚಿತ್ತೂರಿನಿಂದ ಚೆನ್ನೈಗೆ ಹಣವನ್ನ ಸಾಗಿಸ್ತಾನೆ. ಆ ಮೂಲಕ ಇವರು ಏನೇ ತಂತ್ರ ಏನೇ ಹೆಣೆದ್ರು ಕೂಡ ಪೊಲೀಸರು, ಕಳ್ಳರು ಚಾಪೆ ಕೆಳಗೆ ನುಗ್ಗಿದ್ರೆ ಪೊಲೀಸರು ರಂಗೋಲಿ ಕೆಳಗೆ ನುಗ್ತಾರೆ ಅನ್ನೋದಕ್ಕೆ ಇವತ್ತು ಈ ಘಟನೆಯಾಗಿ 48 ಗಂಟೆಗಳ ಒಳಗಾಗಿ ಈ ಪ್ರಕರಣದ ಜಾಡು ಹಿಡಿದು ಹೊರಟಂತಹ ಪೊಲೀಸರು ಈ ಪ್ರಕರಣದಲ್ಲಿ ಯಾರಿದ್ದಾರೆ, ಯಾರ ಕೈವಾಡ ಇದೆ, ಯಾರು ಸ್ಕೆಚ್ ಹಾಕಿದ್ರು, ಎಲ್ಲಿಂದ ಎಲ್ಲಿಗೆ ಹೋದ್ರು, ನೀವು ನಂಬ್ತಿರೋ ಬಿಡ್ತಿರೋ ಸುಮಾರು 2,000 ಸಿಸಿಟಿವಿ ಕ್ಯಾಮೆರಾಗಳನ್ನ ಪೊಲೀಸರು ಪರಿಶೀಲನೆ ಮಾಡಿದ್ದಾರೆ. 2,000 ಸಿಸಿಟಿವಿ ಕ್ಯಾಮೆರಾ. 5 ತಂಡಗಳು ಈ ಕಾರ್ಯಾಚರಣೆಯ ಭಾಗವಾಗಿತ್ತು. ಕರ್ನಾಟಕದ ಪೊಲೀಸರು ಅಂತ ಹೇಳಿದ್ರೆ ಸುಮ್ಮನೆ ಅಲ್ಲ. ಕರ್ನಾಟಕದ ಪೊಲೀಸರು ತಾಕತ್ತೇನು ಅಂತ ಹೇಳಿದ್ರೆ ಇವತ್ತು ತೋರಿಸಿದ್ದಾರೆ. ಹಾಡ ಹಗಲೇ ಮಠ ಮಧ್ಯಾಹ್ನವೇ ಸಿಎಂಎಸ್ ವೆಹಿಕಲ್ ನಲ್ಲಿ ಹಣ ತುಂಬಿಕೊಂಡು HDFC ಬ್ಯಾಂಕ್ನಿಂದ ಗೋವಿಂದಪುರಕ್ಕೆ ಹೊರಟಂತ ಆ ವೆಹಿಕಲ್ ಅನ್ನ ಇವರು ಹೇಗೆ ಇನೋವಾ ಕಾರ್ನಲ್ಲಿ ಕರ್ನಾಟಕ ಸರ್ಕಾರ ಅಂತಂತ ಇರುವಂತ ಬೋರ್ಡು ಜೊತೆಗೆ ಯಾವುದೋ ಫೇಕ್ ನಂಬರ್ ಪ್ಲೇಟ್ ಅನ್ನ ಬಳಸ್ಕೊಂಡು ಇವರು ಕನ್ನ ಹಾಕಿದ್ರಲ್ಲ ಹಣವನ್ನ, ಅದರ ಜಾಡನ್ನ ಹಿಡಿದು ಪೊಲೀಸರು ಕಾರ್ಯಾಚರಣೆ ಮಾಡಿದ್ದೆ ರಣರೋಚಕ. ಹೆಚ್ಚಿನ ಮಾಹಿತಿಯೊಂದಿಗೆ ನಮ್ಮ ಪ್ರತಿನಿಧಿ ಅಭಿಷೇಕ ಜೈಶಂಕರ್ ನೇರ ಸಂಪರ್ಕದಲ್ಲಿದ್ದಾರೆ. ಅಭಿಷೇಕ, ಕಾರ್ಯಾಚರಣೆ 48 ಗಂಟೆ ಒಳಗಡೆ ಸುಖಾಂತ್ಯ ಕಂಡಿದೆ. ಹೇಗಿತ್ತು ಈ ರೋಚಕ ಕಾರ್ಯಾಚರಣೆ? ಪೊಲೀಸರು ಹೇಗೆಲ್ಲ ಹುಡುಕಾಡಿದ್ರು, ಕೊನೆಗೆ ಹೇಗೆ ಸಿಕ್ಕಿ ಬಿದ್ರು ಈ ಡಕಾಯಿತರು? ಅಭಿಷೇಕ್. ಈಗಾಗಲೇ ಏನು 2 ರಾಜ್ಯಗಳ ಬಾರ್ಡರ್ಗಳಲ್ಲಿ ಪೊಲೀಸರು ನಿರಂತರವಾಗಿ ಒಂದು ಕಾರ್ಯಾಚರಣೆ ನಡೆಸುವಂತಹ ಒಂದು ಕೆಲಸಗಳನ್ನು ಕೂಡ ಮಾಡಿದ್ರು. ಮೊದಲನೇದಾಗಿ ಝೇವಿಯರ್ ಅನ್ನುವಂತಹ ವ್ಯಕ್ತಿ ಏನಿದ್ದಾನೆ ಆತನ ಒಂದಷ್ಟು ಮಾಹಿತಿಯನ್ನು ಪಡೆದುಕೊಂಡಂತಹ ಹಿನ್ನೆಲೆಯಲ್ಲಿ ಅವನಿಗೆ ಲಿಂಕ್ ಆಗಿರುವಂತಹ ಮತ್ತೊಬ್ಬ ವ್ಯಕ್ತಿ ಏನಿದ್ದಾನೆ ಅಣ್ಣಪ್ಪ ಅನ್ನುವಂತಹ ಏನು ಹಾಲಿ ಪೊಲೀಸ್ ಡಿಪಾರ್ಟ್ಮೆಂಟ್ ಅಲ್ಲಿ ಇರುವಂತಹ ವ್ಯಕ್ತಿ ಈತ. ಇಬ್ಬರು ಕೂಡ ಈ ಹಿಂದೆ ಈತ ಬಾಣಸವಾಡಿಯಲ್ಲಿ ಕ್ರೈಮ್ ಡಿಪಾರ್ಟ್ಮೆಂಟ್ ಅಲ್ಲಿ ಇದ್ದಂತಹ ಸಂದರ್ಭದಲ್ಲಿ ಸಹಜವಾಗಿ ಅಲ್ಲಿದ್ದಂತಹ ಒಂದಷ್ಟು ಲೋಕಲ್ ಏನು ವ್ಯಕ್ತಿಗಳೇನಿದ್ದಾರೆ ಅವರ ಜೊತೆ ಸಂಪರ್ಕವನ್ನು ಹೊಂದಿರ್ತಾನೆ. ಮತ್ತು ಈ ಝೇವಿಯರ್ ಏನಿದ್ದಾನೆ ಸಿಎಂಎಸ್ ಕಂಪನಿಯಲ್ಲಿ ಒಂದಷ್ಟು ದಿನಗಳ ಕಾಲ ಕೆಲಸ ಕೂಡ ಮಾಡಿರ್ತಾನೆ, ನಂತರ ಕೆಲಸವನ್ನ ಬಿಟ್ಟಿರ್ತಾನೆ. ಈ ಝೇವಿಯರ್ ಮತ್ತೆ ಈ ಅಣ್ಣಪ್ಪ ಏನಿದ್ದಾನೆ ಇಬ್ಬರು ಕೂಡ ಆಪ್ತರಾಗಿರ್ತಾರೆ. ಸಹಜವಾಗಿಯೇ ಈ ರೀತಿ ಮಾಡ್ತಾರೆ. ಮತ್ತು ಝೇವಿಯರ್ ತನ್ನ ಅಲ್ಲಿದ್ದಂತಹ ಹೇಗೆ ಆಪರೇಟ್ ಆಗ್ತಾ ಇತ್ತು, ಹಣವನ್ನ ಹೇಗೆ ತುಂಬಿಸಲಾಗ್ತಾ ಇತ್ತು, ಯಾವ ಎಟಿಎಂಗಳಿಗೆ ಮತ್ತು ಯಾವ ಮಾರ್ಗದ ಮುಖಾಂತರ, ಅಂದ್ರೆ ಅವ್ರದ್ದು ಒಂದಷ್ಟು ರೂಲ್ಸ್ಗಳೇನಿದೆ, ಒಂದಷ್ಟು ನಿಯಮಗಳೇನಿದೆ ಅದೆಲ್ಲವನ್ನು ಕೂಡ ಈ ಅಣ್ಣಪ್ಪನಿಗೆ ಹೇಳ್ತಾ ಇದ್ದ ಅನ್ನುವಂತಹ ವಿಚಾರಗಳು ಕೂಡ ಸಿಗ್ತಾ ಇರುವಂತದ್ದು. ಈಗ ಸದ್ಯ ಹಣದ ಬಗ್ಗೆ ವಿವರಗಳನ್ನು ತೆಗೆದುಕೊಳ್ಳುವಂತಹ ಅಣ್ಣಪ್ಪ ಈ ರೀತಿಯಾದಂತಹ ಸ್ಕೆಚ್ಗಳನ್ನ ಹಾಕಿದ್ದಾರೆ ಅನ್ನುವಂಥದ್ದು ಇಲ್ಲಿ ಬೇಸಿಕ್ ಇನ್ವೆಸ್ಟಿಗೇಷನ್ ಗೊತ್ತಾಗ್ತಾ ಇರುವಂತದ್ದು. ಇದಕ್ಕೆ ಸಪೋರ್ಟಿವ್ ಆಗಿ ಮತ್ತು ಇದರ ಮೂಲವಾಗಿ ಅಂದ್ರೆ ಆನ್ ಫೀಲ್ಡ್ ಕೆಲಸವನ್ನ ಮಾಡಿರುವಂತಹ ವ್ಯಕ್ತಿಗಳಂತ ಹೇಳಿದ್ರೆ ರಾಕೇಶ್ ಮತ್ತೆ ರವಿ ಅನ್ನುವಂತಹ ಇಬ್ಬರು ವ್ಯಕ್ತಿಗಳು. ಅಂದ್ರೆ ಅವರು ಆನ್ ಫೀಲ್ಡ್ ಅಲ್ಲಿ ಇದ್ರು. ಇವರು ಈ ಒಂದು ಸ್ಕೆಚ್ ಅನ್ನ ಹಾಕುವಂತಹ ಮುಖಾಂತರ ಈ ದರೋಡೆಗೆ ಪರೋಕ್ಷವಾಗಿ ಮತ್ತೆ ಸಾಥನ್ನು ನೀಡಿದ್ದಾರೆ ಅಂತ ಹೇಳಿ ಈಗಾಗಲೇ ಗೊತ್ತಾಗ್ತಾ ಇರುವಂತದ್ದು. ಒಟ್ಟು 8 ಜನರನ್ನ ಈಗ ಸಿದ್ದಾಪುರ ಪೊಲೀಸರು ತಮ್ಮ ಒಂದು ವಶಕ್ಕೆ ಪಡೆದುಕೊಂಡು ವಿಚಾರಣೆ ನಡೆಸುವಂತಹ ಒಂದು ಕೆಲಸಗಳನ್ನು ಕೂಡ ಮಾಡ್ತಾ ಇದ್ದಾರೆ. ಈಗಾಗಲೇ ವೆಹಿಕಲ್ ಅನ್ನ ಯಾರು ಇವರಿಗೆ ಸಪ್ಲೈ ಮಾಡಿದ್ರು ಆ ಇಬ್ಬರು ವ್ಯಕ್ತಿಗಳು
ಸಿಎಂಎಸ್ ನ 4 ಜನ ಅಂದ್ರೆ ನಿನ್ನೆ ವಶಕ್ಕೆ ಪಡೆದುಕೊಂಡಿದ್ದಾರೆ. ಅವರ ವಿಚಾರಣೆಗಳು ಕೂಡ ನಡೀತಾ ಇದೆ ಮತ್ತು ಝಾವಿಯರ್ ಮತ್ತೆ ಅಣ್ಣಪ್ಪ ಅನ್ನುವಂತಹ ಇಬ್ಬರು ವ್ಯಕ್ತಿಗಳಿಂದ ಒಟ್ಟು 8 ಜನ ವ್ಯಕ್ತಿಗಳನ್ನ ಈಗ ಸದ್ಯದ ಮಟ್ಟಿಗೆ ವಶಕ್ಕೆ ಪಡೆದುಕೊಂಡಿರುವಂತದ್ದು. ಅದರಲ್ಲಿ 5.3 CR ಏನಿದೆ ಆ ಹಣವನ್ನು ಕೂಡ ರಿಕವರಿ ಮಾಡಲಾಗಿದೆ ಅಂತ ಹೇಳಿ ಪೊಲೀಸರ ಒಂದು ಮೂಲಗಳ ಮಾಹಿತಿಯಾಗಿದೆ. ಹೀಗಾಗಿ ಸದ್ಯ ಈ ಆಂಧ್ರ ಮತ್ತೆ ಚೆನ್ನೈ ಬಾರ್ಡರ್ ನಲ್ಲಿ ಈ ಆರೋಪಿಗಳು ಇದ್ರು ಅನ್ನುವಂತಹ ವಿಚಾರಗಳು ಕೂಡ ಗೊತ್ತಾಗ್ತಾ ಇರುವಂತದ್ದು. ಯುಪಿ ಏನು ಇದರ ಯುಪಿ ರಾಜ್ಯದ ನಂಬರ್ ಪ್ಲೇಟ್ ಗಳನ್ನ ಅಳವಡಿಸಿ ಅಲ್ಲಿ ಆ ಕಾರಿನ ಮುಖಾಂತರ ಹಣವನ್ನು ಅಭಿಷೇಕ ಮತ್ತೆ ಸಂಪರ್ಕ ಮಾಡ್ತಾರೆ.